ಓರ್ವ ಉರ್ದು ಕವಿ ಬರೆದ ಕವಿತೆ ಅರ್ಥಗರ್ಭಿತ ಮತ್ತು ಸಕಾಲಿಕವಾಗಿದೆ. ಅದರ ಕನ್ನಡ ಹೀಗಿದೆ: ದ್ವೇಷದ ಪರಿಣಾಮ ನೋಡು, ಪ್ರಾಣಿಗಳ ವಿಭಜನೆಯಾಗಿದೆ. ಆಕಳು ಹಿಂದೂ ಆಗಿ ಕುರಿ ಮುಸಲ್ಮಾನವಾಗಿದೆ. ಈ ಮರಗಿಡ ಎಲೆಗಳು ಗಾಬರಿಯಾಗಿ ಬಿಟ್ಟಾವು. ಹಕ್ಕಿಗಳು ಕೂಡ ಹಿಂದೂ ಮುಸಲ್ಮಾನರಾಗಿ ಬಿಟ್ಟರೆ. ಒಣಖಾದ್ಯಗಳಂತೂ ಇದ ನೋಡಿ ಹೈರಾಣಾಗಿ ಬಿಟ್ಟಿವೆ. ಯಾವಾಗ ತೆಂಗು ಹಿಂದೂ ಆಗಿ ಖರ್ಜೂರ ಮುಸಲ್ಮಾನವಾಯಿತೆಂದು. ಈ ತರಹ ಧರ್ಮಗಳ ಹೆಸರಲ್ಲಿ ಬಣ್ಣಗಳನ್ನು ಹಂಚುತ್ತಿದ್ದೇವೆ. ಹಸಿರು ಮುಸಲ್ಮಾನನದ್ದು ಮತ್ತು ಕೆಂಪು ಹಿಂದುವಿನ ರಂಗೆಂದು. ಹೀಗಾದರೆ ಆ ದಿನ ದೂರವಿಲ್ಲ, ಪ್ರತಿ ಹಸಿರು ತರಕಾರಿಗಳು ಮುಸಲ್ಮಾನರಾಗಿ ಹಿಂದುವಿನ ಪಾಲಿಗೆ ಟೊಮ್ಯಾಟೊ ಗಜ್ಜರಿ ಮಾತ್ರ ಉಳಿದಾವು. ಈಗ ಇದು ಅರ್ಥವಾಗುತ್ತಿಲ್ಲ. ಕಲ್ಲಂಗಡಿ ಯಾರ ಪಾಲಿಗೆಂದು. ಈ ಅಮಾಯಕ ಮೇಲಿಂದ ಮುಸಲ್ಮಾನನಾಗಿ ಒಳಗಿಂದ ಹಿಂದೂ ಆಗಿದ್ದಾನೆ. ಬಣ್ಣಗಳ ಮೂಲಕ ಧರ್ಮಗಳನ್ನು ಅಳೆಯಬೇಡಿ. ಧರ್ಮ ನೋಡದೆ ಹಸಿದವನಿಗೆ ಅನ್ನ ನೀಡಿ, ಹೃದಯದಿಂದ ಮುಗುಳ್ನ